ಸೊ ವಿ ಆರ್ ನೌ ಡನ್ ವಿತ್ ಮುರುಡೇಶ್ವರ ಆ್ಯಂಡ್ ಆರ್ ನೆಕ್ಸ್ಟ್ ಡೆಸ್ಟಿನೇಷನ್ ವಿಲ್ ಬಿ ಧರ್ಮಸ್ಥಳ. ಅದು ಡೆಸ್ಟಿನೇಷನ್ ಅಂತ ಹೇಳೋ ಬದಲು ಅದನ್ನು ಅಷ್ಟೇ, ಹೋಗೋ ರೂಟ್ಸ್ ಅಂತೂ ಸಕ್ಕದಾಗಿರುತ್ತೆ. ಆನ್ ದ ವೇ ವಿ ವಿಲ್ ಬಿ ವಿಸಿಟಿಂಗ್ ಮರವಂತೆ, ಆಗುಂಬೆ ಘಾಟ್ಸ್ ಆ್ಯಂಡ್ ಕುದುರೆಮುಖ. ಈ ನಮ್ಮ ದೇಶದಲ್ಲಿ 2 ಥರ ಟ್ರಾವೆಲರ್ಸ್ ಇರ್ತಾರೆ. ಒಂದು ಅವ್ರ ಸಾಂಗ್ಸ್ ಕೇಳಿಸ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ, ಇನ್ನೊಂದು ಅವರೇ ಸಿಂಗರ್ಸ್ ಆಗಿಬಿಟ್ಟಿರ್ತಾರೆ. ಇದರಲ್ಲಿ ನೀವು ಯಾವುದು? ಕ್ವೆಶನ್ ಮಾರ್ಕ್. ನಾನು ಯೂಶ್ವಲಾಗಿ ಸಾಂಗ್ಸ್ ಕೇಳಿಸ್ಕೊಂಡು ಟ್ರಾವೆಲ್ ಮಾಡಲ್ಲ, ಅಥವಾ ನಾನು ಸಿಂಗರ್ ಆಗಿರಲ್ಲ. ಬಟ್ ಈ ಒಂದು ಸಿನಾರಿಯೋ, ಈ ಒಂದು ಸಿಚುವೇಶನಲ್ಲಿ ಒಂದು ಸಾಂಗ್ ಅಂತೂ ನನ್ನ ಮೈಂಡಲ್ಲಿ ಬರ್ತಿದೆ. ಯಾವುದಂದ್ರೆ, ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು. ಬಿಕಾಸ್ ಮಳೆ ಬರ್ತಿಲ್ಲ, ಆದರೆ ಮಳೆ ಬರೋ ಎಲ್ಲ ಸಾಧ್ಯತೆಗಳಿದೆ. ಕ್ಲೌಡ್ಸ್ ಅಂತ ಫುಲ್ ಕವರ್ ಆಗಿಬಿಟ್ಟಿದೆ, ಡಾರ್ಕ್ ಕ್ಲೌಡ್ಸ್, ಬಿಕಾಸ್ ಆಫ್ ದ ಮಾನ್ಸೂನ್ ಸೀಸನ್. ಆ್ಯಂಡ್ ಇವಾಗ ಈ ಒಂದು ಏರಿಯಾ, ಈ ಒಂದು ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟಲ್ಲಿ ರೆಡ್ ಅಲರ್ಟ್ ಅನ್ನೋದು ಇಶ್ಯೂ ಮಾಡಿದ್ದಾರೆ ಬಿಕಾಸ್ ಆಫ್ ಹೆವಿ ರೈನ್ ಫಾಲ್. ತುಂಬ ಬೇಗ ಎಕ್ಸೈಟ್ ಆಗಿಬಿಟ್ಟೆ ಅನಿಸುತ್ತೆ, ಬಿಕಾಸ್ ಸ್ವಲ್ಪ ವ್ಯೂ ಕಾಣಿಸ್ತಿದ್ದಂಗೆ ಸಖತ್ ಫೀಲಿಂಗ್ ಇತ್ತು, ಬಿಕಾಸ್ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಈ ರೋಡ್ಸು, ಈ ವ್ಯೂ ಮತ್ತು ಈ ಒಂದು ಮಳೆ ಅನ್ನೋದು ಎಲ್ಲ ಕಾಂಬೋ ಆಫರ್ ಥರ ಸಿಕ್ಕಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್. ರೆಕಾರ್ಡ್ ಸ್ಟಾಪ್ ಮಾಡಬಾರ್ದು ಅಂತ ಅನ್ನಿಸ್ತಿದೆ, ಬಟ್ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಐ ಹ್ಯಾವ್ ಟು ಸ್ಟಾಪ್ ರೆಕಾರ್ಡಿಂಗ್ ಆ್ಯಂಡ್ ಸಿಗೋಣ ಸ್ವಲ್ಪ ಮುಂದೆ ಹೋದ್ಮೇಲೆ. ಆ್ಯಕ್ಚುಲಿ ಸೋಮಣ್ಣ ಅವ್ರ ಗಾಡಿ ಪಂಕ್ಚರ್ ಆಗಿಬಿಟ್ರು, ಸೊ ವಿ ಹ್ಯಾಡ್ ಟು ಸ್ಟಾಪ್. ಅಣ್ಣ, ಫ್ಲೈಓವರ್ ದಾಟಿ ಆ ಕಡೆ ಹೋಗ್ಬೇಕಂತೆ, ಲೆಫ್ಟ್ ಸೈಡ್ಗೆ. ಅವ್ರ ಗಾಡಿ ಪಂಕ್ಚರ್ ಎಲ್ಲ ಹಾಕಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಹೋಗಿರಿ ಅಂತ ಹೇಳಿದ್ರಿಂದ ನಾವು ಮರವಂತೆ ಅನ್ನೋದಕ್ಕೆ ಬೇರೆಯವರೆಲ್ಲ ಜರ್ನಿ ಕಂಟಿನ್ಯೂ ಮಾಡಿದ್ದೀವಿ. ಮಾನ್ಸೂನ್ ರೈಡು, ಬೀಚು, ಏನೇ ಆಗಿದ್ರು ವೇವ್ಸ್ ಈ ರೇಂಜಿಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೇವ್ಸ್ ಇರುತ್ತೆ, ಬೀಚ್ ಅಂದಮೇಲೆ ವೇವ್ಸ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಒಂದು ರೇಂಜಿಗೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಕ್ರೇಜಿ. ಆಲ್ಸೋ ಬೀಚಲ್ಲಿ ಯಾರೂ ಆಟಾಡಬಾರ್ದು ಅಥವಾ ಬೀಚಿಗೆ ಯಾರೂ ಇಳಿಬಾರ್ದು ಅಂತ ಅಂದ್ಕೊಂಡಿದ್ದೀವಿ, ಬಿಕಾಸ್ ಆಫ್ ರೆಡ್ ಅಲರ್ಟ್. ರಿಸ್ಕ್ ಬೇಡ, ಆಲ್ರೆಡಿ ತುಂಬ ಮಾನ್ಸೂನ್ ರೈಡ್ ಅಂದ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡಿದ್ದೀವಿ, ರಿಸ್ಕ್ ಬೇಡ. ಸೊ ಯಾರೂ ಬೀಚಲ್ಲಿ ಇಳಿತಾ ಇಲ್ಲ. ಅಲ್ಲಿವರೆಗೂ ತೊಗೊಂಡೋಗ್ಬಿಟ್ಟು ಬನ್ನಿ ಬ್ರೋ, ಮಣ್ಣು ನಡೆದು ಬಿಡುತ್ತೆ. ಮರವಂತೆ ಬೀಚ್ ತುಂಬ ವೇವ್ಸ್ ಜೋರಾಗಿರೋದ್ರಿಂದ ಆಟ ಆಡೋಕ್ಕಾಗ್ತಿಲ್ಲ. ಜಸ್ಟ್ ನೋಡ್ತಾ ಇದ್ದೀವಿ. ಈ ನಿರ್ಮಾ ಪೌಡ್ರ್ ಹಾಕಿರೋ ನೀರು ಥರ ತುಂಬ ಚೆನ್ನಾಗಿದೆ, ಬರ್ತಾ ಇದೆ. ನಿರ್ಮಾ ಅಂತಾನೆ ಹೆಂಗೆ ಹೇಳ್ತೀವಿ ಮಂಜು? ಇಲ್ಲ, ಹೇಳೋಕ್ಕಾಗಲ್ಲ. ರಿನ್ ಆಗಿರ್ಬೋದು, ಟೈಡ್ ಆಗಿರ್ಬೋದು, ತುಂಬ ವೈಟ್ ಆಗಿದೆ. ಈ ಥರ ಆಗುತ್ತೆ. ನಾವು ಹೋಗಿಲ್ಲ ಅಂದ್ರೂ ಅದೇ ನಮ್ಮ ಹತ್ರ ಬರುತ್ತೆ. ಅದು ನಾವು ಮಾಡಿರೋ ಪುಣ್ಯನೋ, ಅದು ಮಾಡಿರೋ ಪುಣ್ಯನೋ ಗೊತ್ತಿಲ್ಲ. ನಮಗೆ ಟಚ್ ಮಾಡಬೇಕು ಅಂತ ಪುಣ್ಯ ಬೇಕಾದಕ್ಕೆ ಬರ್ತಾ ಇದೆ. ಸೊ ಮರವಂತೆ ಬೀಚ್ನ ಮುಗಿಸ್ಕೊಂಡು ರೈಟ್ ನೌ ವಿ ಆರ್ ಆಫ್ ಟು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ಆಗುಂಬೆ ಘಾಟ್ಸ್. ಒಂದು 200 ಮೀಟರ್ಸ್ ಮುಂದೆ ಒನ್ ವೇಲೆ ಹೋಗಬೇಕಾಗತ್ತೆ, ಬಿಕಾಸ್ ಯೂ ಟರ್ನ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ತುಂಬ ದೂರ ಹೋಗಬೇಕಾಗತ್ತೆ. ಇವಾಗಿರೋ ಪೆಟ್ರೋಲ್ ಪ್ರೈಸಲ್ಲಿ ಬೇಡ.
ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದ ಮರವಂತೆ ಬೀಚ್, ಬಿಕಾಸ್ ಲೆಫ್ಟ್ ಸೈಡ್ ಒಂದು ರಿವರ್ ಫ್ಲೋ ಆಗ್ತಿರುತ್ತೆ ಆ್ಯಂಡ್ ರೈಟ್ ಸೈಡ್ ಒಂದು ಬೀಚ್ ಇದೆ. ಎರಡು ಮಿಕ್ಸ್ ಆಗಲ್ಲ. ವೈ? ಬಿಕಾಸ್ ಮಧ್ಯ ಅಷ್ಟು ಡಿಸ್ಟೆನ್ಸ್ ಇದೆ, ಅದೇ ಡಿಸ್ಟೆನ್ಸಲ್ಲೇ ಮಧ್ಯ ಬ್ರಿಡ್ಜ್ ಅನ್ನೋದು ಮಾಡಿದ್ದಾರೆ. ಸೊ ಲೆಫ್ಟ್ ಸೈಡ್ ರಿವರು, ರೈಟ್ ಸೈಡ್ ಬೀಚು ಆ್ಯಂಡ್ ಸುತ್ತಲೂ ವೆಸ್ಟರ್ನ್ ಘಾಟ್ಸ್ ಗೈಸ್. ಜಸ್ಟ್ ಕ್ರೇಜಿ ಆಗಿರುತ್ತೆ ಈ ರೂಟಲ್ಲಿ ಟ್ರಾವೆಲ್ ಮಾಡೋದು. ಸೊ ನಾನು ಎಷ್ಟೇ ಹೇಳಿದ್ರು ಇಟ್ಸ್ ಆಲ್ ಅಪ್ ಟು ಯುವರ್ ಎಕ್ಸ್ಪೀರಿಯನ್ಸ್. ದ ಫೈನಲ್ ಡೆಸ್ಟಿನೇಷನ್ ಆಫ್ ಟುಡೇ ಅಂದರೆ ಧರ್ಮಸ್ಥಳಕ್ಕೆ ನಾವು ಉಡುಪಿ ಮೇಲೂ ಹೋಗ್ಬೋದು, ಬಟ್ ಆಗುಂಬೆ ಘಾಟ್ಸ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಆಸ್ ದಿಸ್ ಇಸ್ ಮಾನ್ಸೂನ್ ಸೀಸನ್ ಆ್ಯಂಡ್ ಆಗುಂಬೆ ಈಸ್ ಒನ್ ಆಫ್ ದ ಪ್ಲೇಸ್ ವೇರ್ ಹೈಯೆಸ್ಟ್ ರೈನ್ಫಾಲ್ ಇಸ್ ರೆಕಾರ್ಡೆಡ್. ಸೊ ಈ ಮಾನ್ಸೂನ್ ಸೀಸನಲ್ಲಿ ಆಗುಂಬೆ ಘಾಟ್ಸ್ ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿ ಆರ್ ಟೇಕಿಂಗ್ ದ ಲಾಂಗೆಸ್ಟ್ ರೂಟ್ ಆಗುಂಬೆ ಘಾಟ್ಸ್ ಆ್ಯಂಡ್ ಕುದುರೆಮುಖ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಇವತ್ತು. ಸೊ ಅಫಿಷಿಯಲಿ ವಿ ಹ್ಯಾವ್ ಎಂಟರ್ಡ್ ಆಗುಂಬೆ ಘಾಟ್ಸ್. ಇಲ್ಲಿ ನಾನು ಜಾಸ್ತಿ ಮಾತಾಡಲ್ಲ. ಆಗುಂಬೆ ಘಾಟ್ಸ್ ಲಾಸ್ಟ್ ಒಂದು ಅಕ್ಟೋಬರಲ್ಲಿ ಒಂದು ಸತಿ ಬಂದಿದ್ವಿ. ಆ ವಿಡಿಯೋನು ಇಲ್ಲಿ ಮೇಲ್ಗಡೆ ಐ ಬಟನಲ್ಲಿ ಪಾಪಪ್ ಆಗುತ್ತೆ. ಇಫ್ ಯು ವಾಂಟ್ ಟು ಸಿ ದ್ಯಾಟ್ ಯು ಕ್ಯಾನ್ ಗೋ. ಇನ್ ದಿಸ್ ವಿಡಿಯೋ ಐ ಹ್ಯಾವ್ ಟು ಗಿವ್ ಯು ಅ ಲೈವ್ ಎಕ್ಸ್ಪೀರಿಯನ್ಸ್. ಮಳೆ ಬರ್ತಾ ಇರಬೇಕಾದ್ರೆ ಈ ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡೋದು ಹೆಂಗಿರುತ್ತೆ, ಆ ಸೌಂಡ್ಸು ಎಲ್ಲ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಕ್ಯಾಮ್ರಾನೂ ಆಫ್ ಮಾಡಲ್ಲ ಆ್ಯಂಡ್ ವಿಡಿಯೋನು ಸ್ಟಾಪ್ ಮಾಡಲ್ಲ, ನಾನೇನು ಮಾತಾಡಲ್ಲ. So if you want to have that live experience, you can continue or you can forward the video.